ಖಾಲಿ ಆಗಿದೆಯಾ ಗ್ಯಾರಂಟಿ ಸರ್ಕಾರದ ಖಜಾನೆ? ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ವಾ? ಬಿಬಿಎಂಪಿ ಹೋಗಿ ಜಿಬಿಎ ಆದ್ರೂ ಕೂಡ ತಪ್ಪಿಲ್ಲ, ಇನ್ನೂ ಕೂಡ ಸಂಕಷ್ಟ. 3 ರಿಂದ 4 ತಿಂಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳವೇ ಆಗಿಲ್ವಂತೆ. 5 ಪಾಲಿಕೆ ಪೌರ ಕಾರ್ಮಿಕರಿಗೆ ವೇತನವನ್ನ ಕೊಟ್ಟಿಲ್ಲ. ನಾಳೆ ಅಂತ ಹೇಳ್ಬಿಟ್ಟು ಜಿಬಿಎ ಅಧಿಕಾರಿಗಳಿಂದ ಬರೀ ಭರವಸೆಯನ್ನ ಕೊಡ್ಲಾಗ್ತಾ ಇದೆ ಅಷ್ಟೇ. 3 ರಿಂದ 4 ತಿಂಗಳಾಗಿದೆ, ಸಂಬಳ ಕೊಟ್ಟಿಲ್ಲ ಪೌರ ಕಾರ್ಮಿಕರಿಗೆ. 10,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ವೇತನ ಇಲ್ಲ. ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ಅಧಿಕಾರಿಗಳು ನೆಪ ಹೇಳ್ತಿದ್ದಾರಂತೆ. ಸೊ ಗ್ಯಾರಂಟಿ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಅಂತ ನಿಜಕ್ಕೂ ಪ್ರಶ್ನೆ ಮಾಡಲಾಗುತ್ತೆ. ಬಿಕಾಸ್ ಪೌರ ಕಾರ್ಮಿಕರಿಗೆ 3 ರಿಂದ 4 ತಿಂಗಳಿಂದ ಸಂಬಳನೇ ಆಗಿಲ್ಲ. ಪೌರ ಕಾರ್ಮಿಕರ ಅಧ್ಯಕ್ಷರಾಗಿ ಬೆಂಗಳೂರು ಸಿಟಿಯಲ್ಲಿ ಏನು ಕಾರಣ ಅಂದರೆ, ಫಸ್ಟು ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ CM ಸಾಹೇಬರು ಮತ್ತು DK ಸಾಹೇಬರು ಜನರಲ್ ಅಂತ ಒಂದು 400-500 ಜನಗೆ ಕಾಯಂ ಪತ್ರ ಕೊಟ್ಟರು. ಅವ್ರಿಗೆ ಯಾರಿಗೂ ಸರಿಯಾಗಿ ಸಂಬಳ ಆಗ್ತಾಯಿಲ್ಲ. ಅದರಲ್ಲಿ ಏನಾಯ್ತು, ಕಾಯಂ ಪತ್ರ ಕೊಟ್ಟ ಮೇಲೆ ಮತ್ತೆ ದಾಖಲಾತಿ ಕೇಳೋರು. ದಾಖಲಾತಿ ಕಾಯಂ ಪತ್ರ ಕೊಡೋದಕ್ಕೆ ಮುಂಚೆನೇ ದಾಖಲಾತಿ ಕೊಡಬೇಕಾಗಿತ್ತು ಸರ್. ಕಾಯಂ ಆದಮೇಲೆ ದಾಖಲಾತಿ ಕೇಳೋರು ಪಾಪ ಕೊಟ್ಟಿದ್ದಾರೆ. 1 ನಂಬರ್ ನಂದು 1, 3, 4 ಕೊಟ್ಟಿರ್ತಾರೆ ಮೇಲೆ ಅವರು ಬರೆಯುವಾಗ 1, 2, 4 ಅಂತ ಬರಬೇಕು. ಯಾರು ಮಿಸ್ಟೇಕ್ ಸರ್ ಅದು? ಅಧಿಕಾರಿಗಳು ನಮ್ಮ ಪೌರರಿಗೆ ಏನು ಮಿಸ್ಟೇಕ್ ಇರ್ತಾ ಇದ್ದಾರೆ. ಅದರಿಂದ ಅದೊಂದು ನೋಡ್ಬೇಕು. ನಾನು ಏನಿದೆ ನಾನು ನೋಡ್ಕೊಂಡು ತೀರ್ಮಾನ ಮಾಡ್ತೀನಿ. ಏನ್ ಸರ್ ಕಾರಣ ಸಮಸ್ಯೆ ಇಲ್ಲ, ಯಾಕಂದ್ರೆ ಹಣ ಬಿಡುಗಡೆ ಮಾಡಿದ್ದೇವೆ. ಏನಾದ್ರೂ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಏನಾದ್ರು ಇದ್ರೆ ಸ್ವಲ್ಪ ತಿಳ್ಕೊಳ್ಬೇಕು. ಅದಕ್ಕೆ ನಾವು 9,000 ಜನರಿಗೆ ಈಗಾಗಲೇ 9,000 ಅಲ್ಲ, 9,000ಕ್ಕಿಂತ ಮೇಲ್ಪಟ್ಟ ಜನರಿಗೆ ಈಗಾಗಲೇ ಅವರಿಗೆ ವರ್ಕ್ ಆರ್ಡರ್ಸ್ ಇಲ್ಲ ಅಥವಾ ಎಂಪ್ಲಾಯ್ಮೆಂಟ್ ಆರ್ಡರ್ಸ್ ಇಶ್ಯೂ ಮಾಡಿಟ್ಟಿದ್ದೀವಿ. ಏನಾದರೂ ಉಳ್ಕಿ ಇದ್ರೆ ಅವರದ್ದು ಏನು ವೆರಿಫಿಕೇಶನ್ ಅಥವಾ ಕಾಸ್ಟ್ ವೆರಿಫಿಕೇಶನ್ ಇದ್ರೆ ಸಂಬಳ ಯಾವತ್ತಾಗುತ್ತೆ ಸರ್? ಸಂಬಳ ಯಾವತ್ತಾಗುತ್ತೆ ಸರ್? ಅದು ನಾವು ಚೆಕ್ ಮಾಡಬೇಕು. ಈಗ ಏನು ಪರಿಸ್ಥಿತಿ ಅಂತ ಹೇಳಿ ಅವರು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ನಮ್ಮ ಈಗಾಗಲೇ ಜನರು ನಮ್ಮ ಎಲ್ಲರೂ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಗ್ಯಾರಂಟಿ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ನಿಜಕ್ಕೂ? ಬಿಕಾಸ್ ನೋಡಿ, 3 ರಿಂದ 4 ತಿಂಗಳು ಪೌರ ಕಾರ್ಮಿಕರಿಗೆ ಸಂಬಳನೇ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಕತೆ, ಏನ್ ಮಾಡ್ಬೇಕು ಅವರೆಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಧಿಕಾರಿಗಳು ಇದ್ರ ಬಗ್ಗೆ? ಈಗಾಗಲೇ ನೋಡ್ಬೋದು, ಎಲ್ಲೊಂದ್ ಕಡೆ ಜಿಬಿಎ ಬಂದ ನಂತರ ಎಲ್ಲೊಂದ್ ಕಡೆ ಪೌರ ಕಾರ್ಮಿಕರ ತಪ್ಪುತ್ತೆ ಅಂತ ಅನ್ಕೊಂಡಿದ್ದ ಪೌರ ಕಾರ್ಮಿಕರಿಗೆ ಮತ್ತೆ ಕಷ್ಟ ಶುರುವಾಗಿರುವಂತದ್ದು. ಯಾಕಂದ್ರೆ ಮೇ 1ನೇ ತಾರೀಕು ಏನು ಬೆಂಗಳೂರು ರಾಜ್ಯದ ಸೇರಿದಂತೆ ಬೆಂಗಳೂರಿನ ಸುಮಾರು 17,000 ಪೌರ ಕಾರ್ಮಿಕರು ಏನೋ ಒಂದು ಗುತ್ತಿಗೆ ಆಧಾರದ ಕೆಲಸ ಮಾಡ್ತಾ ಇದ್ದಾರೆ. ತದನಂತರ ಮೇ 1ನೇ ತಾರೀಕು ಕಾಯಂಗೊಳಿಸಿ ಅವರಿಗೆ ಏನು ಸರ್ಕಾರಿ ಕೆಲಸ ಅಂತ ಕೂಡ ಒಂದು ರೀತಿ ಆದೇಶ ಕೊಟ್ಟಿಕೊಂಡಿಲ್ಲ. ಆದ್ರೆ ಕಳೆದ 3-4 ತಿಂಗಳಿಂದ ಕೂಡ ಅವರಿಗೆ ಸಂಬಳ ಆಗಿಲ್ಲ. ಕಾರಣ ಕೇಳಿದ್ರೆ ಜಿಬಿಎ ಆಗಿದೆ, ಜಿಬಿಎ ಇಲ್ಲಿ ಅಕೌಂಟ್ ಇಂದ ಸರಿಯಾಗಿ ಇದಾಗ್ತಿಲ್ಲ, ಫಾರ್ಮ್ ಆಗ್ತಿಲ್ಲ, ಆ ಹಿನ್ನೆಲೆಯಲ್ಲಿ ಸಂಬಳ ಕೊಡಕ್ ಆಗ್ತಿಲ್ಲ ಅಂತ ಕೂಡ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಬೆಂಗಳೂರು ಸ್ವಚ್ಛ ಆಗಿರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರಿಗೆ ಕೊಡುವಂತ ಸ್ವಲ್ಪ ಸಂಬಳ ಕೂಡ ಸರಿಯಾಗಿ ಕೊಡ್ತಿಲ್ಲ ಅಂದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಖಜಾನೆ ಖಾಲಿ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು. ಯಾಕಂದ್ರೆ ಸುಮಾರು 17,000 ಪೌರ ಕಾರ್ಮಿಕರಲ್ಲಿ ಕೇವಲ 800ರಿಂದ 900 ಪೌರ ಕಾರ್ಮಿಕರು ಮಾತ್ರ ಸಂಬಳ ಹಾಕಿರೋದು. ಉಳಿದಂತೆ 10,000-12,000 ಪೌರ ಕಾರ್ಮಿಕರು ಇರೋರು ಕೂಡ ಸಂಬಳ ಆಗಿಲ್ಲ. ಕಳೆದ 3-4 ತಿಂಗಳಿಂದ ಕೂಡ ಅವರು ಒಂದು ರೀತಿಯಲ್ಲಿ ಕಷ್ಟ ಜೀವನ ಅನುಭವಿಸ್ತಾ ಇರುವಂತದ್ದು ಕೂಡ ಪೌರ ಕಾರ್ಮಿಕರಲ್ಲಿ ಹೇಳಿಕೆ ಕೊಡ್ತಾ ಇರುವಂತದ್ದು. ನಿನ್ನೆ ಏನು ಈ ಬಗ್ಗೆ ಏನೋ ಒಂದು ಮುನಿಯಪ್ಪ ಅಂದ್ರೆ ಸಚಿವ ಮುನಿಯಪ್ಪನ ಹತ್ರ ಕೂಡ ಒಂದು ಮನವಿ ಮಾಡಿದ ಪೌರ ಕಾರ್ಮಿಕರು. ಆ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಮುನಿಯಪ್ಪ ಅವರು ಕೂಡ ಜಿಬಿಎ ಕೇಂದ್ರ ಕಚೇರಿಗೆ ಆಗಮಿಸಿ ಏನು ಒಂದು ಆಯುಕ್ತರು ಕೂಡ ಒಂದು ರೀತಿ ಸೂಚನೆ ಕೊಟ್ಟಿರೋದು, ಬೇಗ ಪೌರ ಕಾರ್ಮಿಕರ ಸಂಬಳ ಕ್ಲಿಯರ್ ಮಾಡಿ, ಇಲ್ಲಾಂದ್ರೆ ಒಂದ್ ರೀತಿಯಲ್ಲಿ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಕೂಡ ಏನು ಆಯುಕ್ತರಿಗೆ ಸೂಚನೆ ಕೊಟ್ಟಿರುವಂತದ್ದು. ರೋಜಾ, ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.